ಯೋನನು 2ನೇ ಅಧ್ಯಾಯ 10ನೆಯ ವಾಕ್ಯ. ಯೆಹೋವನು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು. ಈ ವಾಕ್ಯದಲ್ಲಿ ದೇವರು ಯೋನನ ಮೂಲಕವಾಗಿ ತನ್ನ ಉದ್ದೇಶವನ್ನ ನೆರವೇರಿಸುವಂತೆ ವಿಶೇಷ ಕಾರ್ಯವನ್ನು ಮಾಡುತ್ತಿರುವಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ದೇವರು ಯೋನನಿಗೆ ನಿನೆವೆ ಪಟ್ಟಣಕ್ಕೆ ಹೋಗಿ ಅವರನ್ನ ಎಚ್ಚರಿಸು ಎಂಬುದಾಗಿ ಹೇಳುವಾಗ, ಯೋನನಾದರೂ ದೇವರ ಮಾತಿಗೆ ವಿಧೇಯನಾಗದೆ ನಿನೆವೆ ಪಟ್ಟಣವನ್ನು ಬಿಟ್ಟು ತರ್ಷೀಸಿಗೆ ಹೋಗುವುದಕ್ಕೆ ಮುಂದಾದನು. ಆದರೆ ಹೋಗುವಂತ ಪ್ರಯಾಣದಲ್ಲಿ ದೇವರು ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿ ಕೊನೆಗೆ ಹಡಗಿನಲ್ಲಿ ಅವನೊಟ್ಟಿಗೆ ಪ್ರಯಾಣ ಮಾಡುತ್ತಾ ಇದ್ದಂಥವರು ಯೋನನನ್ನು ತೆಗೆದು ಸಮುದ್ರದಲ್ಲಿ ಬೀಸಾಡುವಂತೆ ಕಾರ್ಯಗಳು ನಡೆದವು. ಆಗ ದೇವರೊಂದು ಮೀನಿಗೆ ಅಪ್ಪಣೆ ಕೊಡಲಾಗಿ ಅದು ಯೋನನನ್ನು ನುಂಗಿಬಿಟ್ಟಿತು. 3 ದಿನಗಳು ಹಗಲು ರಾತ್ರಿ ಯೋನನು ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ಪ್ರಾರ್ಥನೆ ಮಾಡಿದನು. ಅದರ ನಂತರ ನೋಡುವಾಗ ಯೆಹೋವನು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದ್ರೆ ಸಮುದ್ರ ತೀರದಲ್ಲಿ ಅವನನ್ನ ಕಾರಿಬಿಟ್ಟಿತ್ತು. ಒಂದು ವೇಳೆ ಅದು ಸಮುದ್ರದ ಮಧ್ಯದಲ್ಲಿ ಅವನನ್ನ ಕಾರಿಬಿಟ್ಟಿದ್ದಾಗಿದ್ದರೆ ಯೋನನ ಜೀವಿತವು ಅಲ್ಲೇ ಅಂತ್ಯವಾಗಬೇಕಾಗಿತ್ತು. ಆದರೆ ದೇವರು ಅಪ್ಪಣೆ ಕೊಡುವಾಗ ಸರಿಯಾದಂತ ಅಪ್ಪಣೆಯನ್ನೇ ಕೊಟ್ಟರು. ಅದಕ್ಕನುಗುಣವಾಗಿ ಆ ಮೀನು ಯೋನನನ್ನು ಸುರಕ್ಷಿತವಾಗಿ ಒಣನೆಲದಲ್ಲಿ ಕಾರಿಬಿಟ್ಟಿತು. ಅಂದ್ರೆ ಇಲ್ಲಿ ನೋಡುವಾಗ ದೇವರ ಮಾತಿಗೆ ವಿಧೇಯನಾಗುವುದಕ್ಕೆ ಮನಸ್ಸಿಲ್ಲದೆ ಇದ್ದಂತ ಒಬ್ಬ ವ್ಯಕ್ತಿಯನ್ನ ದೇವರೊಂದು ವಿಷಯಕ್ಕೆ ಒಳಪಡಿಸಿ ನಂತರ ವಿಷಯದ ಮೂಲಕವಾಗಿ ಅವನನ್ನ ಎಲ್ಲಿಗೆ ತರಬೇಕೋ ಅಲ್ಲಿಗೆ ತಂದು ಅವನನ್ನ ಕಾರಿಬಿಡುವಂತೆ ಕಾರ್ಯಗಳನ್ನ ನೆರವೇರಿಸುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಅವಿಧೇಯರಾಗುವಾಗ, ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಮಾರ್ಗಗಳಲ್ಲಿ ಹೋಗುವಾಗ ಕೆಲವೊಂದು ವಿಷಯಗಳು ನಮ್ಮನ್ನ ನುಂಗುವಂತೆ ದೇವರೇ ಅನುಮತಿಯನ್ನ ಕೊಡುತ್ತಾರೆ. ಕೆಲವೊಂದು ಕಷ್ಟಗಳು, ಕೆಲವೊಂದು ವ್ಯಾಧಿಗಳು, ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಹೋರಾಟಗಳು ನಮ್ಮ ಜೀವಿತವನ್ನ ನುಂಗಿಬಿಡುವಂತೆ ಕಾರ್ಯಗಳನ್ನ ಮಾಡುತ್ತವೆ. ಆದರೆ ಅದರ ಮಧ್ಯದಲ್ಲಿ ಕೂಡ ಯೋನನು ಪ್ರಾರ್ಥಿಸಿದಂತೆ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ನುಂಗಿದಂತ ವಿಷಯವು ನಮ್ಮನ್ನ ಸರಿಯಾದಂತ ಸ್ಥಳದಲ್ಲಿ ಬಂದು ಕಾರಿಬಿಡುವ ಹಾಗೆ, ನಾವು ಪುನಃ ದೇವರ ಉದ್ದೇಶವನ್ನ ನೆರವೇರಿಸುವ ಹಾಗೆ, ದೇವರಿಟ್ಟಿರುವಂತ ಆಶೀರ್ವಾದಗಳನ್ನ ಹೊಂದುವ ಹಾಗೆ ಮುನ್ನಡೆಯುವಂತೆ ವಿಷಯಗಳು ಬದಲಾಗುತ್ತವೆ. ಆದ್ದರಿಂದ ಅನವಶ್ಯಕ ವಿಷಯಗಳಿಗೆ ಒಳಗಾಗುವಂತೆ ದೇವರು ಅನುಮತಿಯನ್ನ ಕೊಡುವಂಥದ್ದು ನಾವು ಅವಿಧೇಯರಾಗುವಾಗಲೇ ಎಂಬುದನ್ನ ತಿಳಿದು ಅಂತ ವಿಷಯಗಳು ನುಂಗಿರುವಂತ ಅವಸ್ಥೆಗಳಲ್ಲಿ ನೀವು ಇರುವುದಾದರೆ ಈಗ ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ಮುಂದಾಗಿ ನಿಮ್ಮ ತಪ್ಪುಗಳನ್ನು, ಅವಿಧೇಯತೆಗಳನ್ನು ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ನಿಜವಾಗಿಯೂ ದೇವರ ಕಡೆಗೆ ಮನ ತಿರುಗಿ ಆತನ ಕರಗಳಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ನಿಮ್ಮನ್ನು ನುಂಗಿರುವಂತ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅವುಗಳು ನಿಮ್ಮನ್ನ ಕಾರಿ ಬಿಡುವಂತೆ, ಎಲ್ಲೋ ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಅಲ್ಲ, ಬದಲಾಗಿ ಒಣ ನೆಲದಲ್ಲಿ ಅಂದ್ರೆ ತೀರದಲ್ಲಿ ಅವುಗಳೆಲ್ಲವನ್ನು ನೀವು ಜಯಿಸಿ ಹೊರಬರುವ ಹಾಗೆ ವಿಷಯಗಳು ಬದಲಾಗುತ್ತವೆ ಎಂಬುದನ್ನ ತಿಳಿದು ಆ ರೀತಿಯಾಗಿ ನಿಮ್ಮ ಜೀವಿತವನ್ನ ಬದಲಾಯಿಸಬೇಕೆಂಬುದಾಗಿಯೇ ಕೆಲವೊಂದು ವಿಷಯಗಳನ್ನು ದೇವರು ಅನುಮತಿಸಿರುವಂಥದ್ದು, ಕೆಲವೊಂದು ವಿಷಯಗಳಿಗೆ ದೇವರು ಅಪ್ಪಣೆ ಕೊಟ್ಟಿರುವಂಥದ್ದು ಎಂಬುದನ್ನ ಗ್ರಹಿಸಿಕೊಂಡವರಾಗಿ ಈ ದಿವಸಗಳಲ್ಲಿ ದೇವರ ಕರಗಳಲ್ಲಿ ಸರಿಯಾಗಿ ಸಮರ್ಪಿಸಿ ಮಹತ್ತುಗಳನ್ನು, ಆಶೀರ್ವಾದಗಳನ್ನು ಜೀವಿತಗಳಲ್ಲಿ ಅನುಭವಿಸಬಹುದಾಗಿದೆ. ಆ ರೀತಿಯಾಗಿ ನಮ್ಮ ವಿಷಯದಲ್ಲಿ ಸರಿಯಾದಂತ ಅಪ್ಪಣೆಗಳನ್ನ ಕೊಟ್ಟು ನಮ್ಮನ್ನು ವಿಧೇಯತೆಯಲ್ಲಿ ನಡೆಸಿ ಆಶೀರ್ವದಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯೋನನು ಅವಿಧೇಯನಾದಂಥ ನಿಮಿತ್ತವಾಗಿ ಒಂದು ದೊಡ್ಡ ಮೀನು ಅವನನ್ನ ನುಂಗುವಂತೆ ನೀನು ಅಪ್ಪಣೆಯನ್ನ ಕೊಟ್ಟೆ. ಅದರ ನಂತರ ಅಪ್ಪ, ಮೀನಿನ ಹೊಟ್ಟೆಯೊಳಗೆ ಅವನು ಮನ ತಿರುಗಿ ಪ್ರಾರ್ಥಿಸಿದಂಥ ಸಮಯದಲ್ಲಿ ನೀನು ಆ ಮೀನಿಗೆ ಅಪ್ಪಣೆ ಕೊಡಲಾಗಿ ಅದು ಅವನನ್ನು ಒಣನೆಲದಲ್ಲಿ ಕಾರಿಬಿಟ್ಟ ಹಾಗಪ್ಪ, ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ, ನಾವು ಅವಿಧೇಯರಾಗಿ ನಿನಗೆ ವಿರೋಧವಾಗಿ ನಡ್ಕೊಂಡಂತ ನಿಮಿತ್ತವಾಗಿ ಕೆಲವೊಂದು ವಿಷಯಗಳು ಅಪ್ಪ ನಮ್ಮನ್ನ ನುಂಗಿ ಬಿಡುವುದಕ್ಕೆ ನೀನೇ ಅಪ್ಪಣೆಯನ್ನ ಕೊಟ್ಟೆ. ಆದ್ರೆ ಅಪ್ಪ, ನಾವು ಮನ ತಿರುಗಿ ನಿನ್ನ ಮುಂದೆ ಪ್ರಾರ್ಥಿಸಿ ವಿಜ್ಞಾಪನೆಯನ್ನ ಮಾಡಿ ನಿನ್ನ ಕರೆಗಳ ನಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ ನೀನು ಪುನಃ ಅಪ್ಪಣೆ ಕೊಡುವುದಕ್ಕೆ ಸಿದ್ಧವಾಗಿದ್ದೀಯಾ. ನುಂಗಿದಂತ ವಿಷಯಗಳು ನಮ್ಮನ್ನ ಅಪ್ಪ ಕಾರಿ ಬಿಡುತ್ತವೆ. ಸುರಕ್ಷಿತವಾದಂತ ಸ್ಥಳದಲ್ಲಿ ಅಪ್ಪ ನಮ್ಮನ್ನ ಬಿಟ್ಟು ಬಿಡುತ್ತವೆ. ಎಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಅನಾರೋಗ್ಯಗಳಿಂದ, ಎಲ್ಲ ಇಕ್ಕಟ್ಟುಗಳಿಂದ, ಬಾಧೆಗಳಿಂದ,
ಶಾಪಗಳಿಂದ, ಬಂಧನಗಳಿಂದ ಅಪ್ಪ ನಾವು ಬಿಡುಗಡೆಯನ್ನ ಹೊಂದಬಹುದು ಎಂಬುದನ್ನು ತಿಳಿದು ಈ ಸಮಯದಲ್ಲಿ ನಿನ್ನ ಮುಂದೆ ಅಪ್ಪ ಪ್ರಾರ್ಥಿಸುವುದಕ್ಕೂ ಬೇಡುವುದಕ್ಕೂ ಅಪ್ಪ ಒಪ್ಪಿಸಿ ಕೊಡುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು ನುಂಗಿರುವಂತ ಎಲ್ಲ ಬಂಧನಗಳು ನೀಗಿ ಹೋಗಲಿ. ಸಮರ್ಪಿಸ್ತಾ ಇರುವಂತೆ ಈ ಸಮಯದಲ್ಲೇ ಬಿಡುಗಡೆ ಉಂಟಾಗಲಿ. ರೋಗಗಳು ನೀಗಿ ಹೋಗಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಎಲ್ಲ ದುರಾತ್ಮದ ಹೋರಾಟಗಳು ನೀಗಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಸುತ್ತುವರೆದಿರುವಂತ ಎಲ್ಲ ಸಾಲ ಸಮಸ್ಯೆಗಳು, ಬಂಧನಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಪರಿಪೂರ್ಣವಂತ ಬಿಡುಗಡೆ, ಪರಿಪೂರ್ಣವಂತ ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ ಅಪ್ಪ ತಂದೆಯೇ. ಇಂದಿನಿಂದ ನಿನ್ನ ಮಕ್ಕಳಪ್ಪ ನೀ ನೇಮಿಸಿರುವಂತ ಸುರಕ್ಷಿತವಾದಂತ ನಿನ್ನ ಉದ್ದೇಶಕ್ಕನುಸಾರವಂತ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಕೃಪೆಯನ್ನು ಬಲವನ್ನು ಅನುಗ್ರಹಿಸು. ವಿಶೇಷವಾಗಿ ಆಶೀರ್ವದಿಸು. ನಿನ್ನ ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾರ್ಪಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.